ಗೆಳೆಯರೇ, ಈ ನಿಮ್ಮ ಸ್ಟೋರಿ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಸಾವಾದ ನಂತರ ಈ ಊರಲ್ಲಿ ನಡೆದಂತ ಒಂದು ಘಟನೆಯ ಬಗ್ಗೆ. ಸಾವಿನ ಸುದ್ದಿ ತಿಳಿದ ತಕ್ಷಣ ಊರಿನ ಜನರೆಲ್ಲರೂ ಸಾವಿನ ಮನೆ ಹತ್ರ ಬಂದು ಸೇರಿರ್ತಾರೆ. ಇಲ್ಲಿಗೆ ಬಂದಂತ ಜನರಲ್ಲಿ ಸಾವಿನ ಸುದ್ದಿ ದುಃಖದಕ್ಕಿಂತ ಆತಂಕನೇ ಹೆಚ್ಚಾಗಿರುತ್ತದೆ. ಕಾರಣ ಏನಂದ್ರೆ, ಈ ಊರಲ್ಲಿ ಮೊದಲನೇ ಬಾರಿಗೆ ಹಾವು ಕಚ್ಚಿ ಸತ್ತಿದ್ದಂತ ಪ್ರಕರಣ ಇದಾಗಿದ್ದರಿಂದ ಸೊ ಅವರೊಳಗಡೆ ಆತಂಕ ಕೂಡ ದುಪ್ಪಟ್ಟಾಗಿರುತ್ತದೆ. ಮನೆಯಲ್ಲಿ ರಘು ಇಲ್ಲದ ಕಾರಣ ಊರಿನ ಜಮೀನ್ದಾರನು ರಘುಗೆ ಕರೆ ಮಾಡಿ ಅಲ್ಲಿ ನಡೆದಂತ ವಿಚಾರದ ಬಗ್ಗೆ ತಿಳಿಸಿ ಹೇಳಿರ್ತಾರೆ. ಈ ಸುದ್ದಿ ಕೇಳಿದ ತಕ್ಷಣ ರಘುನ್ ಮನಸ್ಸು, ಅವನ ಸಂಕಟ, ಅವನ ನೋವನ್ನ ಹೇಳಕ್ಕಾಗಲ್ಲ. ಸ್ವಲ್ಪ ಹೊತ್ತೇನು ಮಾತಾಡ್ದ ರಘು. ಅದಾದ್ಮೇಲೆ ತನ್ನ ಮನಸ್ಸಿಗೆ ಎಷ್ಟೇ ಹೇಳಿದ್ರು ಅದೊಂದು ಚಿಕ್ಕ ಮಗುನಂತೆ ಅಳೋದನ್ನ ಸ್ಟಾರ್ಟ್ ಮಾಡ್ತದೆ. ಆದ್ರೆ ಕೆಲವ್ರ ಕನಸು ರಾತ್ರಿ ಸಕ್ಸಸ್ ಆದ್ರೆ ಇವನ್ ಬಾಳಲ್ಲಿ ರಾತ್ರಿಯಿಂದ ಬೆಳಗಾಗೋದ್ರೊಳಗಡೆನೆ ಇವನ್ ಕನಸೇ ಸತ್ತೋಗಿರ್ತದೆ. ಕೊನೆಗೆ ಅವನೇ ಅವನ್ ಸಮಾಧಾನ ಮಾಡ್ಕೊಂಡು ಎಲ್ಲಾ ವಿಷಯದಲ್ಲೂ ಅವನೊಬ್ಬ ನತದೃಷ್ಟ ಅಂತ ಅವನೇ ಅನ್ಕೊಂಡು ಮುಂದೆ ನಡೆಯಬೇಕಾದ ಕೆಲಸಗಳ ಬಗ್ಗೆ ಜಮೀನ್ದಾರನ ಹತ್ರ ಮಾತಾಡಿ ಬೆಂಗಳೂರಿಂದ ಹೊರಡ್ತಾನೆ. ಹೀಗೆ ಹೊರಟಂತ ರಘುಗೆ ಬಸ್ಗಳ ಅಭಾವದಿಂದ ಬಸ್ಗಳೇ ಟೈಮ್ಗೆ ಸಿಗ್ತಾ ಇರಲ್ಲ. ಹಾಗೆ ಇಡೀ ಊರಿನ ಜನರೆಲ್ಲ ರಘು ಬರುವಿಕೆಗೆ ಕಾಯ್ತಾ ಇರ್ತಾರೆ. ಇಳೆ ಸಂಜೆ ಆದ್ರೂ ಬಾರದ ಕಾರಣ ಅವರಲ್ಲಿದ್ದಂಥ ಆತಂಕ ಇನ್ನೂ ಹೆಚ್ಚಾಗಿ ಜಮೀನ್ದಾರನ ಹತ್ರ ಹೋಗಿ ಆ ಊರಿಗೆ ಏನಾದರೂ ಅಪಶಕ್ನ ಆಗ್ಬೋದೇನೋ ಅಂತ ಅವ್ರಿಗೆ ತಿಳಿಸಿ ಹೇಳಿ ಸೊ ಅವಾಗಲೇ ಮಣ್ಣು ಮಾಡಿಬಿಡ್ತಾರೆ. ಹೇಗೋ ಕಷ್ಟಪಟ್ಟು ರಘು ಊರು ಸೇರೋದ್ರೊಳಗಡೆ ರಾತ್ರಿ ಆಗಿರ್ತದೆ. ಸೊ ಕೊನೆ ಬಾರಿ ಆದರೂ ತನ್ನ ತಾಯಿ ಮುಖ ನೋಡ್ಬೋದೆಂಬ ಆಸೆನ ಇಟ್ಕೊಂಡೇ ಬಂದಿರ್ತಾನೆ ರಘು. ಆದರೆ ಇಲ್ಲಿ ವಿಧಿಯ ಆಟವೇ ಬೇರೆ ಆಗಿರ್ತದೆ. ಸೊ ಅಷ್ಟರಲ್ಲಾಗಲೇ ಅವರಮ್ಮ ಮಸಣ ಸೇರಿರ್ತಾರೆ. ಸೊ ಇದನ್ನ ನೆನೆಸ್ಕೊಂಡು ದುಃಖ ಪಡ್ತಾ, ಉದಾಹರಣೆಗೆ ಜೀವನದಲ್ಲಿ ಬೇರೆ ಥರ ಕಷ್ಟ ಬರ್ಬೋದು, ಆದರೆ ಮುಂದಕ್ಕೆ ಆ ವ್ಯಕ್ತಿ ಇರಲ್ಲ, ಅವ್ರ ಮುಖ ನೋಡೋಕ್ಕಾಗಲ್ಲ. ಅಂಥದ್ದೊಂದು ಕ್ಷಣ ನೆನೆಸ್ಕೊಂಡ್ರೆ ಅವ್ರಿಗೆ ಎಷ್ಟು ದುಃಖ ಆಗ್ಬೋದು. ಸೊ ಆ ಥರ ಆ ದುಃಖದಲ್ಲಿ ಮನೆ ಕಡೆ ಬರ್ತಾ ಇರ್ಬೇಕಾದ್ರೆ ದಾರಿ ಮಧ್ಯೆ ಆ ಊರಿನ ಭಿಕ್ಷುಕ ಅಂದರೆ ಉಚ್ಮಲ್ಲಿ ಅಂತ ಭಿಕ್ಷುಕ ಸಿಕ್ಕು ಅವನ ದುಃಖ ಅವನ ಸಂಕಟ ನೋಡಿ ಕೊನೆ ಬಾರಿ ಆದರೂ ನಿಮ್ಮ ತಾಯಿ ಮುಖ ನೀನು ನೋಡೋಗು ಅಂತ ಹೇಳಿರ್ತಾನೆ. ಈ ಮಾತು ಕೇಳಿದ ತಕ್ಷಣ ರಘುಗೆ ಒಂದು ಕ್ಷಣ ಜೀವ ಬಂದಂಗೆ ಆಗಿರ್ತದೆ. ಸೊ ಇದರಿಂದ ಡೈರೆಕ್ಟಾಗಿ ಮನೆ ಹತ್ರ ಬಂದಂಥ ರಘು ಅಲ್ಲಿ